ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವಿಚಾರ ಏನಪ್ಪ ಅಂತಂದರೆ, ಇವತ್ತು ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನೈಟು ಕೇರಳ ವರ್ಕಾಲಾಗಿ ಹೋಗ್ತಾ ಇದ್ದೀನಿ. ಅದರಿಂದ ಇವತ್ತು ರಾಕಿ, ಜೆನ್ನಿ, ಸಿಂಬಾನ ಅಂದರೆ ಮೈ ಫ್ಯಾಮಿಲಿ ಮೆಂಬರ್ಸ್ನ 3 ಜನನೂ ಕರ್ಕೊಂಡೋಗಿ ಅಜ್ಜಿ ಮನೆಯಲ್ಲಿ ಬಿಟ್ಟು ವಾಪಸ್ಸು ನಾನು ನೈಟ್ 8:30ಗೆ ಬಸ್ಸಿದೆ, ಹೋಗಬೇಕು. ನೋಡಿ ಫ್ರೆಂಡ್ಸ್, ಆ ಲಾಸ್ಟಲ್ಲಿ ಕೂತ್ಕೊಂಡಿದ್ದಾಳಲ್ಲ ವೈಟ್ ಕಲರ್, ಅವಳೇ ಜೆನ್ನಿ. ಈ ಸೈಡ್ ಕಾಣಿಸ್ತಾ ಇದ್ದಾನೆ ನೋಡಿ ನನ್ನ ಪಕ್ಕ, ಅವ್ನು ಲ್ಯಾಬ್ರಾಡರ್, ಅವ್ನು ರಾಕಿ. ದಿಸ್ ಈಸ್ ಮೈ ಕ್ಯೂಟ್ ಲಿಟಿಲ್ ಬಾಯ್ ಸಿಂಬಾ. ಫೈನಲ್ಲಿ ಅಜ್ಜಿ ಮನೆಗೆ ತಂದಿದ್ದಾಯಿತು. 3 ಜನನೂ ಇಲ್ಲಿ ಬಿಟ್ಟು 4 ಡೇಸ್ ಹೋಗ್ತಾ ಇದ್ದೀನಿ ನಾನು. 3 ದಿನ ಅಂತ ಹೇಳಿದ್ದೀನಿ, ಅಂದರೆ ಒಂದಿನ ಎಕ್ಸ್ಟ್ರಾ ನೋಡಿ. ಜೆನ್ನಿ ಇಲ್ಲಿ ನೋಡಿ, ಸಿಂಬಾ ಕಳ್ಳನ ಮಗ ಹೆಂಗೆ ನೋಡಿ. ಇವಾಗ ಹೊರಡ್ತಾ ಇದ್ದೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ರೆಡಿಯಾಗಿದ್ದಾಯಿತು. ಇನ್ನೇನು 10 ನಿಮಿಷದಲ್ಲಿ ಹೊರಡ್ತೀನಿ. ಅಲ್ಲಿ ಹೊರಟಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು. ಮಗನೇ ವಾಪಸ್ಸು ಹೋಗು ಶಿವನೇ, ಬ್ಯಾಗು ಹಿಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಹಿಡಿ. ವರ್ಕಾಲ ಬಸ್ ಸ್ಟಾಪ್ ಇದೆ ಸ್ನೇಹಿತರೆ. ಇವಾಗ ತಾನೇ ಎಷ್ಟು ಬಂದು ಇಳಿದಿದ್ದೀನಿ. 4 ಗಂಟೆ ಆಯಿತು. ಬಸ್ಸು ಟ್ರಾವೆಲ್ ಅಂತೂ ಒಂದು ನೈಟು ಒಂದು ಡೇನೇ ತೊಗೊಂಡ್ಬಿಡ್ತು. ಹಾಗೆ ಬಸ್ ಸ್ಟಾಪ್ ಇಳಿದು ಬಂದಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಎದುರು ಕಾಣಿಸ್ತಾ ಇದೆ ಒಂದು ಅಜ್ಜಿ ಅಂಗಡಿ ಕಾಣಿಸುತ್ತೆ. ಇಲ್ಲಿ ಅಜ್ಜಿ ಅಂಗಡಿ ಹತ್ರ ಬಂದಿದ ತಕ್ಷಣ ಬಿಸಿ ಟೀ, ಆಮೇಲೆ ಉದ್ದಿನೋಡೆ, ಅದೇನೋ ಕೇರಳ ಐಟಮ್ಸ್ ಎಲ್ಲ ಇಕ್ಕಿರ್ತಾರೆ, ಸೂಪರಾಗಿರುತ್ತೆ. ಇಲ್ಲಿ ಬಂದು ಒಂದು ಸತಿ ಎಲ್ಲರೂ ಟ್ರೈ ಮಾಡಿ. ವರ್ಕಾಲ ಬಸ್ ಸ್ಟಾಪಲ್ಲಿ ಬಸ್ ಇಳ್ದು ನೋಡಿ, ಅಲ್ಲೇ ನಿಂತ್ಕೊಂಡಿದೆ ನೋಡಿ ನಮ್ಮದು ಕಾಲಡ. ನೈಟು 10 ಗಂಟೆಗೆ ಹತ್ತಿದ್ದು ಸ್ನೇಹಿತರೆ, ಬೆಂಗಳೂರು ಅಡಿವಾಳದಿಂದ ಹತ್ತಿದ್ದು. ಇಲ್ಲಿ ಬಂದು ಸೇರೋ ಅಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗಿದೆ. ನೈಟು ಫುಲ್ಲು ಟ್ರಾಫಿಕ್ ಬೇರೆ ಇತ್ತಂತೆ. ಮಾರ್ನಿಂಗು ಅಷ್ಟೇ ನೋಡ್ತಾ ಇರ್ಬೇಕಾದ್ರೆ ಕೇರಳ ರೋಡ್ ಅಂತೂ ಫುಲ್ಲು ಟ್ರಾಫಿಕ್ ಇತ್ತು. ಅಲ್ಲಿ ಯಾವುದೋ ಕೊಚ್ಚಿಯಿಂದ. ನಾನು ನಿಮ್ಗೆ ಹೇಳೋದೇನು ಅಂತಂದರೆ, ವೀಕೆಂಡ್ಸಲ್ಲಿ ವರ್ಕಾಳಗೆ ಬರಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಕೊಂಬನ್ನಿ. ಈ ಕಡೆ ಟ್ರಾಫಿಕ್ ಇರುತ್ತೆ ತುಂಬ. ಎಲ್ಲ ರೋಡ್ ಕೆಲಸ ಎಲ್ಲ ಆಗ್ತಾಯಿದೆ ನೋಡಿ. ಇದೇ ಬಸ್ ಬಂದಿದ್ದು ನಾನು. ಇವಾಗ ನೆಕ್ಸ್ಟು ಇವಾಗ ಇಲ್ಲಿಂದ ಆಟೋ ಮಾಡಬೇಕು. ನೋಡಿ, ನೋಡೋದಕ್ಕೆ ಚಿಕ್ಕ ಬಸ್ ಸ್ಟಾಪ್ ಥರನೇ ಕಾಣಿಸುತ್ತೆ. ಇಷ್ಟೇ ಇರೋದು ಬಸ್ಸೆಲ್ಲ, ಇಷ್ಟೇ ಇರೋದು, ಚಿಕ್ಕ ಬಸ್ ಸ್ಟಾಪ್ ಥರ ಕಾಣಿಸುತ್ತೆ. ನೋಡೋಣ. ಇಲ್ಲಿ ಇವಾಗ ಆಟೋ ಬೇರೆ ಇಲ್ಲ, ಆಟೋ ಕಾಯಬೇಕು. ಆಟೋನ ಕಾಯ್ಕೊಂಡು ಆಟೋ ಹಿಡಿದ್ಬಿಟ್ಟು ಆಟೋದಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಇಲ್ಲಿಂದ ಬಂದುಬಿಟ್ಟು ವರ್ಕಾಲ ಬೀಚ್ 3 ಕಿಲೋಮೀಟ್ರ್ ಇದೆಯಂತೆ. ಹಂಗೆ ಹೋಗ್ತಾ ಆಟೋದಲ್ಲಿ ಎಷ್ಟು ತಗೊಳ್ತಾರೆ ಏನು ಅಂದ್ಕೊಂಡು ಇನ್ನೂ ನಮಗೂ ಗೊತ್ತಿಲ್ಲ. ನೋಡೋಣ. ಲಾಸ್ಟ್ ಫೈನಲ್ಲಾಗಿ ನೋಡಿದ ರೂಮ್ನೆಲ್ಲ ತೊಗೊಂಡಿದ್ದೀನಿ. ಒಂದು ದಿನಕ್ಕೆ 1400 ರೂಪಾಯಿ ಥರ ಟೋಟಲಾಗಿ. ಆಂಟಿ 100 ರೂಪಾಯಿ ಆಫರ್ ಮಾಡಿಬಿಟ್ಟು 2700 ರೂಪಾಯಿ ತೊಗೊಂಡಿದ್ದಾರೆ. 2 ವೀಲರ್ ಕೇಳ್ತಾ ಇದ್ದೀನಿ, ಬಟ್ 600 ರುಪೀಸ್ ಇರ್ತಾರೆ, ತುಂಬ ಕಾಸ್ಟ್ ಆಯಿತು. ನೋಡೋಣ, ಅದೊಂದು 500 ರುಪೀಸ್ ರೌಂಡಲ್ಲಿ ತೊಗೊಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೂ ಟೈಮ್ ಭಯ್ಯ, ದಿಸ್ ಈಸ್ ಲೂಸಿ, ये पूरा आपका है, ಎಲ್ಲ ನಿಮ್ದ ನಾಯಿ ಇದು. ಓಕೆ ಓಕೆ. ಸೇ ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್. ಥ್ಯಾಂಕ್ ಯು. ಬಾಯ್. ಕೊನೆಗೂ ವರ್ಕಾಲ ಬೀಚ್ಗೆ ಬಂದೆ ಸ್ನೇಹಿತರೆ. ವರ್ಕಾಲ ಬೀಚು ನಿಮಗೆ ವರ್ಕಾಲ ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣ 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಆಟೋ ಹಿಡ್ಕೊಂಡ್ರೆ ನೀವು ಆಟೋಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬೀಚ್ ಹತ್ರನೇ ನಾವು ಬಂದು ರೂಮ್ ತೊಗೊಂಡಿದ್ದೀವಿ. ಅವ್ರು ಸ್ಟಾರ್ಟಿಂಗ್ 2000 ಅಂತ ಹೇಳಿದ್ರು. ಆಮೇಲೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾತಾಡಿ ಎಲ್ಲ ಇದು ಮಾಡಿದ್ದಕ್ಕೆ 1400 ರೂಪಾಯಿ ಕೊಟ್ಟಿದ್ದಾರೆ. 2 ಡೇಸ್ಗೆ ತೊಗೊಂಡಿದ್ದೀನಿ. ನಾಳೆ ಜಟಾಯು ಎಲ್ಲ ಕವರ್ ಮಾಡ್ತೀನಿ. ನೋಡ್ಕೊಳ್ಳಿ. ಅಲೆ ಎಲ್ಲ ತುಂಬ ಫೋರ್ಸ್ ಆಗಿದೆ. ಜನ ಅಂತೂ ತುಂಬ ಜನ ಇದ್ದಾರೆ ಇಲ್ಲಿ. ಸೇಮ್ ನನಗೆ ಸ್ವಲ್ಪ ಗೋವಾ ಥರನೇ ಅಂತ ಫೀಲ್ ಆಗುತ್ತೆ, ಬಟ್ ಪರವಾಗಿಲ್ಲ. ಬಟ್ ಜನ ಅಂತೂ ತುಂಬ ಜನನೇ ಇದ್ದಾರೆ ನೋಡಿ. ಇದು ಜೂನ್ ತಿಂಗಳಾಗಿರೋದ್ರಿಂದ ಅಲೆ ಟೈಮ್ ಅಲ್ವಾ, ಅಲೆಗಳ ಫೋರ್ಸು ಜಾಸ್ತಿ ಇದೆ. ಅದರಿಂದ ನೋಡಿ ಇದೆಲ್ಲ ಅಲೌಡ್ ಮಾಡ್ತಾಯಿಲ್ಲ. ಒಳಗಡೆ ಎಲ್ಲ ಹೋಗಿ ನೀರಲ್ಲೆಲ್ಲ ಇಳಿದು ಆಟಾಡೋದಕ್ಕೆಲ್ಲ ಅಲೌಡ್ ಮಾಡ್ತಾಯಿಲ್ಲ. ಜಸ್ಟ್ ನಾವು ದೂರದಿಂದ ನಿಂತ್ಕೊಂಡು ನೋಡ್ಬೋದು ಅಷ್ಟೇ.
ಶಾಪಿಂಗ್ ಮಾಡೋವಂಥದ್ದು ಏನು ಅಷ್ಟೊಂದೇನು ಶಾಪ್ಸ್ ಇಲ್ಲ ಇಲ್ಲಿ. ಶಾಪಿಂಗ್ ಮಾಡೋಕ್ಕೆಲ್ಲ ಆಗ್ತಾ ಇಲ್ಲ. ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಟೂ ವೀಲರ್ ಅದ್ರಲ್ಲಿ ಆಲ್ರೆಡಿ ಬಾಡಿಗೆಗೆ ತೊಗೊಂಡಿದ್ದಾಗಿದೆ. ಟೂ ವೀಲರ್ ಬಾಡಿಗೆಗೆ ತೊಗೊಂಡಿದ್ದೀನಿ. ಸ್ನೇಹಿತರೆ, ಇದೇ ನಾರ್ತ್ ಕಿಫ್ ಅಂತ ನೋಡಿ. ಫುಲ್ಲು ಅಲೆಗಳು ಜಾಸ್ತಿ ಇರೋದ್ರಿಂದ ಯಾರನ್ನೂ ಅಲೋಡ್ ಮಾಡೋಕ್ಕೆ ಬಿಡ್ತಾನೆ ಇಲ್ಲ ಇಲ್ಲಿ. ಜಸ್ಟ್ ಬರಬೇಕು, ನಿಂತ್ಕೊಬೇಕು, ನೋಡಬೇಕು, ಹೋಗ್ತಾ ಇರಬೇಕು. ಯಾರನ್ನೂ ಅಲೋಡ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಜೂನ್, ಜುಲೈ, ಆಗಸ್ಟಲ್ಲಿ ದಯವಿಟ್ಟು ಯಾರೂ ಬೀಚ್ ಇರುವಂಥ ಊರುಗಳಿಗೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಏನಕ್ಕೆ ಅಂತಂದರೆ ಮಳೆಗಾಲ ಬೇಡ ಅಲ್ವಾ, ಯಾರನ್ನೂ ಅಲೌಡ್ ಮಾಡಲ್ಲ ಆ್ಯಕ್ಚುಲಿ. ಏನಕ್ಕಂತಂದರೆ ನಮ್ಮ ಸೇಫ್ಟಿಗೋಸ್ಕರ ಅಲ್ವಾ. ಫಸ್ಟು ನಾವು, ಆಮೇಲೆ ಇನ್ನೊಂದು ಸತಿ ಹೋಗ್ಬೋದು. ನೋಡಿ, ನಿಮಗೆ ಫುಲ್ಪುರ ರೆಸ್ಟೋರೆಂಟ್ ಅಂತೆಲ್ಲ ಇದೆ ಇಲ್ಲಿ. ಇದೆ ಕಾರ್ ಪಾರ್ಕಿಂಗು. ನೋಡೋಣ, ಹಂಗೆ ಮುಂದೆ ಹೋಗಿ ಇನ್ನೂ ಯಾವ್ಯಾವುದೋ ಬಾರ್ಸ್ ಎಲ್ಲ ಇದೆ ನೋಡೋಣ. ಒಂದೊಳ್ಳೆ ಕೆಫೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ ಇನ್ನು ಮುಂದೆ ಎಲ್ಲ ಹೋಗಿ ಯಾವುದು ಒಳ್ಳೆ ಕೆಫೆ ಇರುತ್ತೆ, ಯಾವುದು ಚೆನ್ನಾಗಿರುತ್ತೆ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲೇ ಹೋದ್ರೂ, ಯಾವ ಸ್ಟೇಟ್ಗೆ ಹೋದ್ರೂ, ಯಾವ ದೇಶಕ್ಕೆ ಹೋದ್ರೂ ನಮ್ಮೂರ ಥರ ಊಟ ಬರಲ್ಲ. ಅದು ನಮ್ಮೂರದ್ದು ಊಟನೇ ಊಟ. ಮುದ್ದೆ, ಚಿಕನ್ನು, ಮಟನ್ನು, ಬಸ್ಸಾರು ತಿಂದರೆ ಅದು ರುಚಿನೇ ಬೇರೆ, ಸಾಕಾಗಿರ್ತದಲ್ವ. ಬಟರ್ ಲೆಮನ್ ಗಾರ್ಲಿಕ್ ಅಂತಿದೆ ಇನ್ನೊಂದು. ನೀವು ವರ್ಕಾಲಕ್ಕೆ ಬಂದರೆ ನಾರ್ತ್ ನಿಮ್ಮ ಜಾಗ ಇದೆಯಲ್ಲ, ನಿಮಗೆ ಶಾಪಿಂಗ್ ಮಾಡೋದಕ್ಕೆ ಸ್ವಲ್ಪ ಆಪ್ಷನ್ಸ್ ನಿಮಗೆ ಇಲ್ಲಿ ಜಾಸ್ತಿ ಸಿಗುತ್ತೆ. ಏನಕ್ಕೆ ಅಂತಂದರೆ ನಿಮ್ಮ ವರ್ಕಾಲದಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ನಾರ್ತ್ ನಿಮಗೆ ಅಲ್ಲಿಂದ ಸುಮಾರು ಅಂತಂದ್ರೂ 1-1.5 ಕಿಲೋಮೀಟ್ರ್ ಆಗುತ್ತೆ. ಬಟ್ ಇಲ್ಲಿ ಶಾಪಿಂಗ್ಗೆ, ಆಮೇಲೆ ರೆಸ್ಟೋರೆಂಟು ಅವಿವೆಲ್ಲ ನಿಮ್ಗೆ ಇಲ್ಲಿ ತುಂಬ ಜಾಸ್ತಿ ಆಪ್ಷನ್ಸ್ ಇದೆ. ನೀವು ಇಲ್ಲಿ ಬಂದರೆ ನಿಮಗೆ ಏನೇನು ಬೇಕಾದರೂ ಶಾಪಿಂಗ್ ಮಾಡಿ ಒಂದೊಳ್ಳೆ ರೆಸ್ಟೋರೆಂಟ್ನ ಹುಡುಕಿ ಒಂದೊಳ್ಳೆ ಊಟ ಮಾಡ್ಬೋದು. ಮೀನು ನೋಡ್ಬೋದು ಇಲ್ಲಿ ನೀವು, ಸಖತ್ತಾಗಿದೆ ಮೀನಂತೂ. ಬಟ್ ಇದನ್ನು ಎಲ್ಲ ಇಲ್ಲಿ ಇಟ್ಟು ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವೋ ಅದನ್ನು ಕುಕ್ ಮಾಡ್ಕೊಡೋದು. ಹೋಟೆಲ್ ಹೆಸರು ಬಂದುಬಿಟ್ಟು ಸನ್ರೈಸ್ ರೆಸ್ಟೋರೆಂಟ್ ಅಂತ ನೋಡ್ಬೋದು ನೀವು. ಇಲ್ಲಿ ಎಂಟ್ರೆನ್ಸಲ್ಲಿ ಆಗಿದ ತಕ್ಷಣ ಫಿಶೆಲ್ಲ ಇಟ್ಬಿಟ್ಟಿರ್ತಾರೆ. ನಿಮಗೆ ಯಾವುದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೀವು ಸೆಲೆಕ್ಟ್ ಮಾಡಿರೋದನ್ನ ಅವ್ರು ಬೀಚ್ ಬುಕ್ ಮಾಡ್ಕೊಬೋದು. ಡಾರ್ಜಿಲಿಂಗ್ ಕೆಫೆಗಂತೂ ನೋಡ್ಕೊಂಬನ್ನಿ. ಏನಕ್ಕೆ ಅಂದರೆ ಇಲ್ಲಿರೋ ಜನನೂ ಸರಿ ಇಲ್ಲ. ಬಟ್ ಕುತ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಬಿಲ್ಲೇನೆ 2,000 ರೂಪಾಯಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಸರಿ ಆಯಿತು, ಎಲ್ಲಿ ಕೂತ್ಕೊಳ್ಳೋಣ, ಜಾಗ ತೋರಿಸಿ ಅಂತ ಅಂದ್ಬಿಟ್ಟು ಅಂದ್ರೂ ಜಾಗನೂ ತೋರಿಸಲ್ಲ ಅಂತಾರೆ ಅವರು. ಕೇಳಿದ್ರೆ ನಾವೇನಕ್ಕೆ ತೋರಿಸ್ಬೇಕು, ನಾವೇನಕ್ಕೆ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಒಂಥರ ಗಾಂಚಲಿಯಾಗಿ ಮಾತಾಡ್ತಾರೆ. ಸ್ವಲ್ಪ ಹುಷಾರಾಗಿರಿ, ನೋಡ್ಕೊಂಡು ಬನ್ನಿ. ವಿಷಯಲ್ಲ ಹಂಗಂಗೆ ಇಟ್ಬಿಟ್ಟಿದ್ದಾರೆ ಗುರು. ಬಟ್ ಏನಂತಾರೆ, ಹೋಗಿರೋದು ಒಬ್ಬನೇ ಆಗಿರೋದ್ರಿಂದ ಸುಮ್ಮನೆ ಅಷ್ಟು ದೊಡ್ಡದೆಲ್ಲ ಒಬ್ಬೊಬ್ಬನ ಹೆಂಗೆ ತಿನ್ನಲಿ ಹೇಳ್ರಿ. ಯಾರನ್ನ ಕಂಪ್ನಿ ಕೊಡೋರಿದ್ರೆ ಹೇಳಿ, ಕಮೆಂಟ್ ಮಾಡಿ ನನಗೆ ಯೂಟ್ಯೂಬ್ ಚಾನಲಲ್ಲಿ ನಾನು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಖಂಡಿತವಾಗೂ ಬರೋಣ. ಯಾರು ಕಮೆಂಟ್ ಮಾಡ್ತೀರೋ ಅವ್ರ ಜೊತೆ ನಾನು 100% ಬರ್ತೀನಿ. 100% ಬಂದು ಇನ್ನು ತೊಗೊಂಡು ನಮಗೆ ಹೆಂಗೆ ಬೇಕು ಆ ಥರ ಕುಕ್ ಮಾಡಿಕೊಂಡು 100% ನಾವು ತಿನ್ನೋಣ. ಓಕೆನಾ? ನೀವು ನಾರ್ತ್ ಕ್ಲಿಫ್ ಬಂದಿದ ತಕ್ಷಣ ನೀವು ಎಂಟ್ರೆನ್ಸಲ್ಲೇ ಎಷ್ಟೋ ಬಾರ್ನೆಲ್ಲ ಹುಡ್ಕೊಂಡು ಕುತ್ಕೊಬೇಡಿ. ಮುಂದೆ ಹಂಗೆ ಹೋಗ್ತಾ ನಿಮಗೆ ಮ್ಯಾಕ್ಸಿಮಮ್ ಒಂದು 1/2 ಕಿಲೋಮೀಟರ್ ಟು 1 ಕಿಲೋಮೀಟರ್ ಆವ್ರೇಜ್ ಗಂಟೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಮುಂದೆ ಬಂದರೆ ನಿಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರುತ್ತೆ. ಒಂದಕ್ಕಿಂತ ಒಂದೊಂದು ಸಖತ್ತಾಗಿದೆ. ಬಟ್ ಅಂದರೆ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಕೊಂಡು ನನಗಂತೂ ಗೊತ್ತಿಲ್ಲ. 100% ನಾನು ಯಾವುದಾನ ಒಂದು ಹೋಟೆಲ್ಗೆ ಹೋಗಿ ನಾನೇನೇನು ಆರ್ಡ್ರ್ ಮಾಡ್ತೀನಿ ಅಂತ ಅಂದ್ಬಿಟ್ಟೆಲ್ಲ ನಿಮಗೆ ಹೇಳಿ, ಟೇಸ್ಟ್ ಚೆನ್ನಾಗಿದೆಯೋ ಇಲ್ವೋ, ಇಲ್ಲ ಅಂತೇಳಿದ್ರೆ ಅಲ್ಲಿನ ರೇಟ್ಗೆ ಬರ್ತಿದೆಯಾ ಇಲ್ವೋ ಅಂತ ಅಂದ್ಕೊಂಡು ಹೇಳ್ತೀನಿ 100%. ಇಲ್ಲೊಂದು ಸನ್ರೈಸ್ ರೆಸ್ಟೋರೆಂಟ್ ಅಂದ್ಕೊಂಡಿದೆ. ಈ ರೆಸ್ಟೋರೆಂಟಿಗೆ ಬಂದಿದ್ದೀನಿ, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ.
ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ.